ನಿಮಗೇನಾದರೂ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದೆಯಾ ತಲೆಯಲ್ಲಿ, ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾನೆ ಇದೆಯಾ, ಕೂದಲು ಸಾಫ್ಟ್ ಮತ್ತು ಸ್ಮೂತ್ ಅಂತ ಅನ್ನಿಸ್ತಾ ಇಲ್ವಾ? ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ನಿಮ್ಮ ಕೂದಲು ಸಾಫ್ಟ್ ಮತ್ತು ಸ್ಮೂತ್ ಸಿಲ್ಕಿ ಅಂತ ಅನ್ಸುತ್ತೆ. ಬನ್ನಿ ಯಾವ ರೀತಿಯಾಗಿ ಈ ಹೇರ್ ಮಾಸ್ಕ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಇಲ್ಲಿ ನಾನು ವಿಡಿಯೋ ಯಾಕೆ ಆ್ಯಡ್ ಮಾಡಿಲ್ಲ, ಬರೀ ಫೋಟೋಸ್ನ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಮೊದಲಿಗೆ ನೀವು ಈ ಹೇರ್ ಮಾಸ್ಕ್ನ ಮಾಡ್ಕೋಬೇಕು ಅಂತಂದರೆ ತೆಂಗಿನಕಾಯಿ, ಒಂದು ಅರ್ಧ ಭಾಗ ತೆಂಗಿನಕಾಯಿ. ಈಗ ನನ್ನ ಹೇರ್ ಲೆಂತ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಅರ್ಧ ಭಾಗ ಪೂರ್ತಿ ತೊಗೊತೀನಿ. ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಸಿ ತೆಂಗಿನಕಾಯಿನ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಅದನ್ನು ರಸ ತಕ್ಕೊಳ್ಳಿ. ಒಂದು ಬಟ್ಟೆಯಲ್ಲಿ ಆ ರುಬ್ಬಿರೋ ಮಿಶ್ರಣ ಹಾಕ್ಬಿಟ್ಟು ಹಿಂಡಿದ್ರೆ ಸಾಕು, ತೆಂಗಿನಕಾಯಿ ರಸ ಬರುತ್ತೆ. ಆ ರಸ ತಗೊಂಡಾದ್ಮೇಲೆ ಒಂದೆರಡರಿಂದ 4 ಬಾಳೆಹಣ್ಣು, ಪುಟ್ಟು ಬಾಳೆ ಅಂತ ಈ ಪುಟಾಣಿ ಬಾಳೆಹಣ್ಣು ಏನಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಕೂಡ ನೀವು ತೆಂಗಿನಕಾಯಿ ಹಾಲು ಮಾಡ್ಕೊಂಡಿದ್ರಲ್ವ ಅದಕ್ಕೆ ಹಾಕಿ. ಅದ್ರ ಜೊತೆಗೆ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಮೆಂತ್ಯ ಪುಡಿನ 1 ಚಮಚದಷ್ಟು ಹಾಕಿ. ತೆಂಗಿನಕಾಯಿ ಹಾಲಿಗೆ ರುಬ್ಬಿರುವಂತಹ ಬಾಳೆಹಣ್ಣು, ಪುಡಿ ಮಾಡಿಟ್ಕೊಂಡಿರುವಂತಹ 1 ಚಮಚದಷ್ಟು ಮೆಂತ್ಯ ಹಿಟ್ಟು, ಅದ್ರ ಜೊತೆಗೆ ಮೊಟ್ಟೆ. ನಿಮಗೆ ಸ್ಕಾಲ್ಪು ಅಂದರೆ ಬುಡ ನಿಮಗೇನಾದರೂ ಜಾಸ್ತಿ ಆಯ್ಲಿ ಅಂತ ಅನಿಸುತ್ತೆ ಅಂತಂದರೆ ಯೆಲ್ಲೋ ಕಲರ್ನ ಹಾಕಬೇಡಿ. ನಿಮ್ಮದು ಸ್ಕಾಲ್ಪು ಸಿಕ್ಕಾಬಟ್ಟೆ ಡ್ರೈ ಅಂತ ಅನ್ಸಿದ್ರೆ ಯೆಲ್ಲೋ ಕಲರ್ನ ಮಿಕ್ಸ್ ಮಾಡಿ ಅಷ್ಟೇ. ನೀವು ಬೇಕಂದರೆ ಎಗ್ ವೈಟ್ ಮಾತ್ರ ಹಾಕೋಬೋದು, ಇಲ್ಲ ಎಗ್ ಎಲ್ಲೋನೂ ಸೇರಿಸಿ ಹಾಕೋಬೋದು. ಇಲ್ಲ ಸ್ಕಿಪ್ ಮಾಡ್ತೀವಿ, ನಮಗೆ ಎಗ್ ಬೇಡವೇ ಬೇಡ ಅಂತಂದರೆ, ಎಗ್ ಯೂಸೇ ಮಾಡಲ್ಲ ಅಂತಂದರೆ ಅಂಥವ್ರು ನೀವು ಸ್ಕಿಪ್ ಮಾಡ್ಕೋಬಹುದು. ಆನಂತರ ಚೆನ್ನಾಗಿ ಕೂಮ್ ಮಾಡ್ಕೋಬೇಕು. ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡುವಾಗ ತಲೆಯಲ್ಲಿ ಆಯಿಲ್ ಇರಬಾರ್ದು. ಯಾಕೆ ನಾನು ಫೋಟೋಸ್ನ ಆ್ಯಡ್ ಮಾಡಿದೆ, ವೀಡಿಯೋ ಆ್ಯಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ಟೋರೇಜ್ ಫುಲ್ ಅಂತ ಬಂದುಬಿಡ್ತು ಅಂತ ಹೇಳಿಬಿಟ್ಟು ಎಲ್ಲ ವೀಡಿಯೋಗಳನ್ನ ಡಿಲೀಟ್ ಮಾಡುವಾಗ ಸೆಂಟರಲ್ಲಿ ಅಂದರೆ ಮಿಕ್ಸಿ ಮಾಡ್ಕೊಂಡಿರುವಂತಹ ಕಂಟೆಂಟ್ಗಳು ಹೋಗಿಬಿಡ್ತು. ನಾನು ಯಾವುದೋ ಹಳೆ ವೀಡಿಯೋ ಅಂತ ಅಂದ್ಕೊಂಡು ಡಿಲೀಟ್ ಮಾಡಿಬಿಡೆ. ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ವಿಡಿಯೋನ ಎಡಿಟ್ ಮಾಡುವಾಗ ನನಗೆ. ನಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಆದರೆ ಒಂದು ವೀಡಿಯೋ ಮಾಡಿ ಹಾಕುವಾಗ ನಿಜವಾಗ್ಲೂ ತುಂಬ ಕಷ್ಟ ಅನಿಸುತ್ತೆ. ಅದಕ್ಕೆ ಆದಂತಹ ಒಂದು ಜಾಗ ಇರಬೇಕು, ಮತ್ತು ಎಲ್ಲದನ್ನು ಕೂಡ ರೆಕಾರ್ಡ್ ಮಾಡ್ಕೋಬೇಕು. ಕೆಲವೊಂದು ಕಡೆ ಬೆಳಕಿರಲ್ಲ, ಅಲ್ಲೂ ಕೂಡ ನಾವು ರೆಕಾರ್ಡ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಬಟ್ ಆದರೂ ಕಷ್ಟಪಟ್ಟು ನಾನು ರೆಕಾರ್ಡ್ ಮಾಡಿದ್ದೆ. ನಂಗೆ ತುಂಬ ಬೇಜಾರಾಯಿತು ಆ ವಿಡಿಯೋ ಡಿಲೀಟ್ ಆಗಿರೋದಕ್ಕೆ. ಆದರೆ ನಾನು ಏನು ಕ್ಲೀನಾಗಿ ಹೇಳಿದ್ದೀನೋ ಅದನ್ನು ನೀವು ಮಾಡಿದ್ರೆ ಸಾಕು, ನಿಮ್ಮ ಹೇರ್ ಲಾಂಗ್ ತಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಸ್ವಲ್ಪ ಜನ ಹೇಳ್ತಾರೆ ನೀವು ಬೈ ಬರ್ತಿಂದ ಹೆಂಗಿರ್ತೀರೋ ಹಂಗೆ ಇರ್ತೀರಾ, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ನನ್ನ ಫೋಟೋಸ್ನ ನಾನು ನೋಡ್ಬೋದು ನೀವು. ನಂದಿದು ಹಳೆ ಫೋಟೋ, ಇದು ನಂದು ಹೊಸ ಫೋಟೋ. ಈಗಿನ ಪ್ರೆಸೆಂಟ್ ಇನ್ನೇ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನನ್ನ ಮುಖನೂ ಕೂಡ ತೊಳೆದಿಲ್ಲ. ಕೌಶಿಕ್ ಅವರು ನನ್ನ ಹಸ್ಬೆಂಡಿನ ಒಂದು ಟೀ ಶರ್ಟ್ ಹಾಕೊಂಡ್ಬಿಟ್ಟು ಈ ಹೇರ್ ಮಾಸ್ಕ್ನ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋಕೆ ಹೋದೆ. ಮುಖನೂ ಕೂಡ ತೊಳೆದಿರಲಿಲ್ಲ. ನಾರ್ಮಲಾಗಿ ನಂಗೆ ಪೀರಿಯಡ್ಸ್ ಟೈಮಲ್ಲಿ 1 ರಿಂದ 2 ನನಗೆ ಪಿಂಪಲ್ಸ್ಗಳು ನಾರ್ಮಲಾಗಿ ಬರುತ್ತೆ ಅಷ್ಟೇ. ತುಂಬ ಜನ ಹೇಳ್ತಿರ್ತಾರೆ ಸುಮ್ಮನೆ ಸ್ಕಿನ್ ಕೇರ್ ಮಾಡೋದ್ರಿಂದ, ಹೇರ್ ಕೇರ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇಲ್ಲ, ನೀವು ಇರೋದು ಹೆಂಗಿರ್ತೀರೋ ಹಾಗೇ ಇರ್ತೀರಾ ಅಂತ ಹೇಳ್ಬಿಟ್ಟು. ಅದೆಲ್ಲ ಸುಳ್ಳು. ನಾನು ಮೇ ಬಿ ಒಂದು 5 to 6 ಇಯರ್ಸ್ ಆಯಿತು ನನ್ನ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲ ಮಾಡೋಕ್ಕೆ ಶುರು ಮಾಡಿ. ಆಲ್ಮೋಸ್ಟ್ ನನ್ನ ಹೇರೆಲ್ಲ 1.5 year 2 yearsಗೆಲ್ಲ ತುಂಬ ಚೆನ್ನಾಗಿ ಲೆಂತ್ ಬಂತು. ಮನೆಯಲ್ಲಿ ಪದಾರ್ಥಗಳನ್ನ ಬಳಸಿ ಏನೇ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಹೇರ್ ಮಾಸ್ಕ್ನ ನಾನು ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಅಪ್ಲೈ ಮಾಡ್ತಿರುವಾಗ ಅಲ್ಲಿ ಹಾಲ್ ಫುಲ್ಲು ಗಲೀಜಾಗ್ತಾ ಇತ್ತು. ಆ್ಯಕ್ಚುಲಿ ತಲೆಗೆ ಹಚ್ತಾ ಇರುವಾಗ ಅದು ಸ್ವಲ್ಪನೇ ಇಳಿತಾ ಇತ್ತು. ಹಾಗಾಗಿ ನಾನು ಬಾತ್ರೂಮಿಗೆ ಬಂದೆ. ಬಾತ್ರೂಮಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೀವು ಅಷ್ಟೇ ಬಾತ್ರೂಮಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಹಳೆ ಯಾವುದಾದ್ರೂ ಟೀ ಶರ್ಟ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಚಂದ ಸ್ಕಾಲ್ಪಿಗೆ ಅಪ್ಲೈ ಮಾಡಬೇಕು ನೀವು. ಸ್ಕಾಲ್ಪ್ ಕಂಪ್ಲೀಟಾಗಿ ನಿಮಗೆ ಫುಲ್ ಅನ್ನಿಸ್ಬೇಕು. ಸ್ಕಾಲ್ಪಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ಮೇಲೆ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಕೂದಲಿಗೆ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಈ ಥರ ಅಪ್ಲೈ ಮಾಡ್ತಿದ್ದೀನಿ. ಬಟ್ ತಂಗಿ ಇರುವಾಗ ತಂಗಿ ನನಗೆ ಚಂದ ಅಪ್ಲೈ ಮಾಡ್ತಿದ್ಲು ಪಾರ್ಟ್ ಬೈ ಪಾರ್ಟ್ ಮಾಡಿ. ನೀವು ಹಳೆ ವೀಡಿಯೋದಲ್ಲಿ ನೋಡಿರ್ತೀರ. ಬಟ್ ಇಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಈ ರೀತಿಯಾಗಿ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು 3 hours ಫುಲ್ ಡ್ರೈ ಆದಮೇಲೆ ನೀರು ಹಾಕಿ ಚಂದ ನೆನೆಸ್ಕೊಳ್ಳಿ. ಫಸ್ಟು ತಲೆ ಕೂದಲನ್ನ ನೆನೆಸ್ಕೊಂಡು ಆದಮೇಲೆ ನೀವು ಸ್ವಲ್ಪ ಶ್ಯಾಂಪೂನ ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ಬೋದು. ಈ ಹೇರ್ ಮಾಸ್ಕ್, ಹೇರ್ ಪ್ಯಾಕ್ ಏನು ಮಾಡ್ಕೊಂಡಿದ್ದೀವಿ, ಬೇಕಂದರೆ ನೀವು ಅದರೊಳಗಡೆ ಸ್ವಲ್ಪ ನೀವು ಯಾವ ಎಣ್ಣೆನ ಪ್ರತಿದಿನ ಬಳಸ್ತೀರೋ ಆ ಎಣ್ಣೆನ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಅದು ಸ್ವಲ್ಪ ನಿಮಗೆ ರಿಮೂವ್ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ. ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇಷ್ಟೇ ಈ ಹೇರ್ ಮಾಸ್ಕ್ನ ಮಾಡ್ಕೊಳ್ಳೋದಕ್ಕೆ
ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ನಿಜವಾಗ್ಲೂ ನೀವು ಹೇರ್ ಮಾಸ್ಕ್, ಹೇರ್ ಕೇರು ಮಾಡಿ ನಿಜವಾಗ್ಲೂ ನಿಮ್ಮ ಹೇರು ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಳ್ಳೆ ಫುಡ್ ತಿನ್ನಿ, ಚೆನ್ನಾಗಿ ನಿದ್ರೆ ಮಾಡಿ, ಯಾವುದೇ ಟೆನ್ಷನನ್ನು ತೊಗೊಳಕ್ಕೆ ಹೋಗ್ಬೇಡಿ. ಗೊತ್ತು ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಬಟ್ ಆದಷ್ಟು ಟೆನ್ಷನನ್ನು ಅವಾಯ್ಡ್ ಮಾಡಿಕೊಂಡು ಹೆಲ್ದಿಯಾಗಿರೋದಕ್ಕೆ, ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸ್ಕಿನ್ನು, ಹೇರು, ನಿಮ್ಮ ಬಾಡಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಒಂದು 3 hours ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿ. ಗೊತ್ತಾಯ್ತಲ್ವ? ಇಷ್ಟೇ ಇಂಗ್ರೀಡಿಯೆಂಟ್ಸು, ಅದು ಬಿಟ್ಟು ಇನ್ನೇನೂ ಇಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಕ್ಕೆ. ಇದಿಷ್ಟು ಮಾಡ್ಕೊಳ್ಳಿ, ಹೇರ್ ನಿಮ್ಮದು ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ವಿಡಿಯೋಗಳು ಇದೇ ಪೇಜಲ್ಲಿದೆ, ನೀವು ಒಂದ್ಸಲ ಚೆಕ್ ಮಾಡಿ. ಐ ಆಮ್ ರಿಯಲಿ ಸಾರಿ, ವಿಡಿಯೋನ ನಾನು ಅದು ಸೆಂಟ್ರಲ್ ಇದ್ದಿದ್ದು ವಿಡಿಯೋಗಳು ಡಿಲೀಟ್ ಆಗಿರೋದ್ರಿಂದ ನಾನು ಮತ್ತೆ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ನಾನು ಮತ್ತೆ ಇದೇ ಹೇರ್ ಪ್ಯಾಕ್ನ ಅಪ್ಲೈ ಮಾಡಿದ್ರೆ ನಾನು ಮತ್ತೆ ಅದನ್ನು ವಿಡಿಯೋ ಮಾಡಿ ಜಸ್ಟ್ ಅದೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಯಾರೂ. ಇಷ್ಟನ್ನು ಮಾಡ್ಕೊಳ್ಳಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದೇ ರೀತಿ ಹೇರ್ ಕೇರ್, ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಅದರ ಜೊತೆಗೆ ನಾನು ಹೇಳೋದು ಮರೆತೆ, ನೀವು ಶ್ಯಾಂಪು ಯೂಸ್ ಮಾಡುವಾಗ ನಿಮ್ಮ ಶ್ಯಾಂಪು ಜೊತೆಗೆ ಸ್ವಲ್ಪ ಆಲೋವೆರಾ, ನ್ಯಾಚುರಲ್ ಆಲೋವೆರಾ ಆದರೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಲೋವೆರಾನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು, ಒಳಗಡೆ ಇರೋ ವೈಟ್ ಕಲರ್ ತಿರುಳನ್ನ ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು, ಆ ಪೇಸ್ಟಿಗೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಶ್ಯಾಂಪೂಯಿಂದ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದು. ಆಲೋವೆರಾನ ಪೇಸ್ಟ್ ಮಾಡ್ಕೋಬೇಕು, ಆ ಪೇಸ್ಟಿಗೆ ಶ್ಯಾಂಪು ಹಾಕೋಬೇಕು, ಅದೆರಡನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಿಂದ ನೀವು ತಲೆ ತೊಳೆಯೋದ್ರಿಂದ ಇನ್ನೂ ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹೇರ್ ಫಾಲ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಉದುರಿರೋ ಕೂದಲು ಮತ್ತೆ ಹುಟ್ಟೋದಕ್ಕೆ ಟ್ರೈ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕಾಣುತ್ತೆ ಕೂಡ. ಇಷ್ಟೇ ಹೇಳೋಕ್ಕಿದ್ದು. ಈಗಲೂ ಮತ್ತೊಮ್ಮೆ ಕೇಳ್ತೀನಿ, ಐ ಆಮ್ ರಿಯಲಿ ಸಾರಿ ಆ ಸೆಂಟ್ರಲ್ ವಿಡಿಯೋ ಡಿಲೀಟ್ ಆಗಿರೋದಕ್ಕೆ. ಇಷ್ಟು ಮಾಡ್ಕೊಳ್ಳಿ ಸಾಕು.